ಓಂ ಶಾಂತಿ. ಇಂದಿನ ತಾರೀಕಾಗಿದೆ 21/7/2025. ಪ್ರತಃ ಮುರಳಿ ಓಂ ಶಾಂತಿ. ಬಾಬಾ ಇಂದಿನ ಮುರಳಿಯಲ್ಲಿ ಡೈರೆಕ್ಷನ್ ನೀಡ್ತಾ ಇದ್ದಾರೆ. ಮಧುರ ಮಕ್ಕಳೇ, ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬೇಡಿ. ನಿಮ್ಮಲ್ಲಿ ಯಾವುದೇ ಅಸುರಿ ಚಲನೆ ಇರಬಾರದು. ಬಾಬಾ ಇವತ್ತು ಡೈರೆಕ್ಷನ್ ನೀಡ್ತಾ ಇದ್ದಾರೆ. ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡ್ಕೊಳ್ಳಿ ಮತ್ತು ಯಾರಿಗೂ ದುಃಖವನ್ನು ಕೊಡಬೇಡಿ. ನಿಮ್ಮಲ್ಲಿ ಯಾವುದೇ ಅಸುರಿ ಚಲನೆ ಇರಬಾರದು. ಇಂದಿನ ಪ್ರಶ್ನೆ ಆಗಿದೆ, ಯಾವ ಅಸುರಿ ಗುಣ ನಿಮ್ಮ ಶೃಂಗಾರವನ್ನು ಹಾಳು ಮಾಡುತ್ತದೆ? ಉತ್ತರ ಆಗಿದೆ, ಪರಸ್ಪರದಲ್ಲಿ ಹೊಡೆದಾಡುವುದು ಮತ್ತು ಜಗಳ ಮಾಡುವುದು, ಮುನಿಸಿಕೊಳ್ಳುವುದು, ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು, ದುಃಖ ಕೊಡುವುದು, ಇದು ಅಸುರಿ ಗುಣಗಳಾಗಿದೆ. ಅಸುರಿ ಗುಣಗಳು ಏನು ಅಂತ ಬಾಬಾ ತಿಳಿಸ್ತಾರೆ ನೋಡಿ. ಪರಸ್ಪರದಲ್ಲಿ ಹೊಡೆದಾಡುವುದು ಮತ್ತು ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು ಮತ್ತು ಸೇವಾ ಕೇಂದ್ರದಲ್ಲಿ ಹೋಗಿ ಬೆದರಿಕೆ ಹಾಕೋದು, ಇದೆಲ್ಲ ಏನಾಗಿದೆ? ದುಃಖ ಕೊಡುವಂಥ ಅಸುರಿ ಅವಗುಣಗಳು ಅಂತಾರೆ. ಇವು ನಿಮ್ಮ ಶೃಂಗಾರವನ್ನು ಕೆಡಿಸುತ್ತವೆ. ಯಾವ ಮಕ್ಕಳು ತಂದೆಯವರಾಗಿಯೂ ಈ ಅಸುರಿ ಗುಣಗಳ ತ್ಯಾಗ ಮಾಡುವುದಿಲ್ಲವೋ, ಉಲ್ಟಾ ಕರ್ಮಗಳನ್ನು ಮಾಡುವರೋ, ಅವರಿಗೆ ಬಹಳ ನಷ್ಟವಾಗುತ್ತದೆ. ಯಾಕಂದರೆ ಇದೆಲ್ಲ ಉಲ್ಟಾ ಕರ್ಮ ಅಂತಾರೆ, ಅಸುರಿ ಅವಗುಣ. ಹಾಗಾಗಿ ಇದರಿಂದ ಬಹಳ ನಷ್ಟ ಉಂಟಾಗುತ್ತದೆ. ಲೆಕ್ಕಾಚಾರವೇ ಲೆಕ್ಕಾಚಾರವಿದೆ. ತಂದೆಯ ಜೊತೆ ಧರ್ಮರಾಜನೂ ಇದ್ದಾರೆ. ಬಾಬಾ ಹೇಳ್ತಾರೆ, ಪ್ರತಿ ಕರ್ಮಕ್ಕೂ ಲೆಕ್ಕಾಚಾರ ಉಂಟು. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವೋ ಅದಕ್ಕೆ ಪ್ರತಿಫಲ ಇದ್ದೇ ಇದೆ. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕರ್ಮ ಯಾವ ರೀತಿ ಇದೆ, ಸಂಕಲ್ಪ ಯಾವ ರೀತಿ ಇದೆ, ನಡವಳಿಕೆ ಯಾವ ರೀತಿ ಇದೆ. ಇದರ ಆಧಾರದಲ್ಲೇ ನಿಮ್ಮ ಕರ್ಮ ತಯಾರಾಗುತ್ತೆ. ಹಾಗಾಗಿ ಪ್ರತಿ ಒಂದು ನಡವಳಿಕೆಗೆ ಲೆಕ್ಕಾಚಾರ ಉಂಟು, ಕರ್ಮಗಳಿಗೆ ಲೆಕ್ಕಾಚಾರ ಉಂಟು. ತಂದೆ ಜೊತೆ ಧರ್ಮರಾಜ ಇದ್ದಾರೆ. ಈ ಜಾಗೃತಿ ನಿಮ್ಮಲ್ಲಿರಲಿ ಅಂತ ಬಾಬಾ ತಿಳಿಸ್ತಾರೆ. ಆತ್ಮೀಯ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಮನುಷ್ಯರು ಕೇವಲ ಹಾಡುತ್ತಾರೆ. ಅಂದರೆ ಭಕ್ತಿ ಮಾರ್ಗದಲ್ಲಿ ನಾವು ಹಾಡ್ತಾ ಬಂದ್ವಿ, ವರ್ಣನೆ ಮಾಡ್ತಾ ಬಂದ್ವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬಂದ್ವಿ. ಮತ್ತು ನೀವು ಈಗ ಜ್ಞಾನದ ಆಧಾರದಿಂದ ನೀವು ದಿವ್ಯ ದೃಷ್ಟಿಯಿಂದ ನೋಡುತ್ತೀರಿ. ನೀವು ಬುದ್ಧಿಯಿಂದಲೂ ಅರಿತುಕೊಂಡಿದ್ದೀರಿ. ಅವರು ನಮಗೆ ಓದಿಸುತ್ತಾರೆ. ಆತ್ಮವೇ ಶರೀರದಿಂದ ಓದುತ್ತದೆ. ಎಲ್ಲವನ್ನು ಶರೀರದಿಂದ ಆತ್ಮವೇ ಮಾಡುತ್ತದೆ. ಈಗ ನಮಗೆ ಜ್ಞಾನದ ಆಧಾರದಿಂದ ಬುದ್ಧಿಯಿಂದ ನಮಗೆ ತಿಳುವಳಿಕೆ ಇದೆ. ತಂದೆ ನಮಗೆ ಓದಿಸ್ತಾರೆ. ಅವರೇ ಆತ್ಮ ಶರೀರದ ಮೂಲಕ ಓದುತ್ತೆ. ಸೊ ತಂದೆ ಪರಮಾತ್ಮ ಆಗಿದ್ದಾರೆ. ಅವರು ಬಿಂದು ಸ್ವರೂಪ, ನಾನು ಕೂಡ ಬಿಂದು ಸ್ವರೂಪ. ಅವರ ಅವತರಣೆಯಾಗಿ ಬ್ರಹ್ಮತನುವಿನ ಆಧಾರದಿಂದ ನಮಗೆ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ನಾನು ಕೂಡ ಆತ್ಮ ಈ ಶರೀರದಲ್ಲಿ ಭ್ರುಕುಟಿಯ ಮಧ್ಯೆ ಸ್ಥಿತ ಆಗಿದ್ದೀನಿ. ನಾನು ಕೂಡ ಈ ಶರೀರದಲ್ಲಿ ಇರ್ತಾ ತಂದೆಯ ಮಹಾವಾಕ್ಯಗಳನ್ನು ಕೇಳಿ ಧಾರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಜ್ಞಾನದ ಆಧಾರದಿಂದ ತಿಳುವಳಿಕೆ. ಭಕ್ತಿಯಲ್ಲಿ ತಿಳುವಳಿಕೆ ಇಲ್ಲ ಅಂತಾರೆ ಬಾಬಾ. ಆತ್ಮವೇ ಶರೀರದಿಂದ ಎಲ್ಲವನ್ನೂ ಮಾಡುತ್ತದೆ. ಶರೀರವು ವಿನಾಶಿಯಾಗಿದೆ. ಇದನ್ನು ಆತ್ಮವೂ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವೇ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮದಲ್ಲಿಯೇ ಪೂರ್ಣ ಪಾತ್ರವು ನಿಗದಿಯಾಗಿದೆ. 84 ಜನ್ಮಗಳ ಪಾತ್ರವು ಆತ್ಮದಲ್ಲೇ ನಿಗದಿಯಾಗಿದೆ. ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ಇದು ಮೊದಲನೇ ಪಾಠ. ಇದರಲ್ಲಿ ಪಕ್ಕಾಗಿ ಅಂತಾರೆ ಬಾಬಾ, ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಅವರಿಂದ ನೀವು ಮಕ್ಕಳಿಗೆ ಶಕ್ತಿಯು ಸಿಗುತ್ತದೆ. ಯೋಗದಿಂದ ಹೆಚ್ಚಿನ ಶಕ್ತಿಯು ಸಿಗುತ್ತದೆ. ತಂದೆಯ ನೆನಪಿನಿಂದ ನಮಗೆ ಶಕ್ತಿ ಸಿಗುತ್ತೆ. ಸೊ ಯೋಗದಿಂದ ನಿಮಗೆ ಶಕ್ತಿ ಸಿಗುತ್ತದೆ. ಇದರಿಂದ ನೀವು ಪಾವನರಾಗುತ್ತೀರಿ. ತಂದೆಯು ನಮಗೆ ವಿಶ್ವದ ಮೇಲೆ ರಾಜ್ಯ ಭಾಗ್ಯ ಮಾಡಲು ಶಕ್ತಿಯನ್ನು ಕೊಡುತ್ತಾರೆ.
ಯೋಗದ ಬಲದಿಂದ ನಾವು ವಿಶ್ವದ ರಾಜ್ಯಭಾಗ್ಯವನ್ನು ಮಾಡೋದಕ್ಕೆ ತಂದೆಯಿಂದ ಶಕ್ತಿಯನ್ನು ಪಡ್ಕೊಳ್ತೀವಿ. ಇಷ್ಟು ಮಹಾನ್ ಶಕ್ತಿಯನ್ನು ಕೊಡುತ್ತಾರೆ. ಆ ವಿಜ್ಞಾನದ ಅಭಿಮಾನಿಗಳು ಇಷ್ಟೆಲ್ಲವನ್ನು ವಿನಾಶಕ್ಕಾಗಿ ತಯಾರು ಮಾಡ್ತಾರೆ. ಸೈನ್ಸಿನ ಶಕ್ತಿ ಏನಿದೆಯೋ ಅದು ವಿನಾಶಕ್ಕಾಗಿ ಅಂತಾರೆ ಬಾಬಾ. ಅವರ ಬುದ್ಧಿಯು ವಿನಾಶಕ್ಕಾಗಿ ಇದೆ, ನಿಮ್ಮ ಬುದ್ಧಿಯು ಅವಿನಾಶಿ ಪದವಿಯನ್ನು ಪಡೆಯುವುದಕ್ಕಾಗಿ ಇದೆ. ನಿಮಗೆ ಬಹಳ ಶಕ್ತಿ ಸಿಗುತ್ತದೆ, ಆದ್ದರಿಂದ ನೀವು ವಿಶ್ವದ ಮೇಲೆ ರಾಜ್ಯ ಪಡೆಯುತ್ತೀರಿ. ಬಾಬಾ ಹೇಳ್ತಾರೆ, ಈಗ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿದಾಗ ನಾವು ಪಾವನರಾಗ್ತೀವಿ. ಹಾಗಾಗಿ ವಿಶ್ವದ ಮಾಲೀಕರಾಗೋದಕ್ಕೆ ತಂದೆಯಿಂದ ನಾವು ಶಕ್ತಿಯನ್ನು ಪಡ್ಕೊಳ್ತೀವಿ. ಬಾಬಾ ತಿಳಿಸ್ತಾರೆ, ಅಲ್ಲಿ ಸತ್ಯುಗದಲ್ಲಿ ರಾಜ ರಾಣಿ ಅಂದರೆ ಅಲ್ಲಿ ರಾಜ ರಾಣಿಯ ರಾಜ್ಯ ಇರುತ್ತೆ. ಆದರೆ ಇಲ್ಲಿ ಈ ಪ್ರಪಂಚದಲ್ಲಿ ಪ್ರಜಾ ಆಡಳಿತ ಇದೆ. ದ್ವಾಪರದ ನಂತರ ಈ ಕಲಿಯುಗದಲ್ಲಿ ಪ್ರಜಾ ಆಡಳಿತ ಇದೆ. ಆದರೆ ಸತ್ಯುಗ ತ್ರೇತಾಯುಗದಲ್ಲಿ ರಾಜ ರಾಣಿ ರಾಜ್ಯವ ಮಾಡುತ್ತಾರೆ. ಸರ್ವಶ್ರೇಷ್ಠ ಭಗವಂತನಾಗಿದ್ದಾರಲ್ವ, ಅವರೇ ಬಂದು ಈ ಜ್ಞಾನವನ್ನು ನಮಗೆ ತಿಳಿಸ್ಕೊಟ್ಟು ಅಂತಹ ಶ್ರೇಷ್ಠ ರಾಜ್ಯಭಾಗ್ಯವನ್ನು ಮಾಡೋದಕ್ಕೆ ನಮಗೆ ಶಕ್ತಿಯನ್ನು ನೀಡ್ತಾರೆ. ಈಗ ನಾವೆಲ್ಲರೂ ಕೂಡ ತಂದೆಯ ನೆನಪನ್ನು ಮಾಡುತ್ತೀವಿ ಅಲ್ಲವೇ? ನಾವೀಗ ತಿಳಿದುಕೊಂಡಿದ್ದೀವಿ, ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಬೇಹದಿನ ತಂದೆಯಿಂದ ಶ್ರೇಷ್ಠ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಯಾರಿಂದ ಏನಾದರೂ ಸಿಗುತ್ತದೆ ಅಂದರೆ ಅವರನ್ನು ನೆನಪು ಮಾಡುತ್ತಾರೆ ಅಲ್ಲವೇ? ಅದೇ ಬಾಬಾ ತಿಳಿಸ್ತಾರೆ, ವಿಶ್ವದ ರಾಜ್ಯಭಾಗ್ಯವನ್ನು ನೀವು ತಂದೆಯಿಂದ ಪಡ್ಕೊಳ್ತೀರಂದರೆ ನೀವು ಎಷ್ಟು ಖುಷಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕಾಗಿ ಎಷ್ಟೊಂದು ಶೃಂಗಾರ ತಂದೆ ಈಗ ಮಾಡಿಸ್ತಾ ಇದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಜ್ಞಾನ ಗುಣ ಶಕ್ತಿಗಳಿಂದ ತಂದೆ ಈಗ ನಮ್ಮನ್ನು ಶೃಂಗಾರ ಮಾಡ್ತಾ ಇದ್ದಾರೆ. ಹಾಗಿದ್ದ ಮೇಲೆ ಎಷ್ಟೊಂದು ನಮಗೆ ನಶೆ ಇರಬೇಕು. ದೈವಿ ಗುಣಗಳು ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಅನೇಕರಲ್ಲಿ ಇಲ್ಲಿಯವರೆಗೆ ಅಸುರಿ ಗುಣಗಳೇ ಇವೆ. ನೋಡಿ, ತಂದೆ ತಿಳಿಸ್ತಾರೆ, ದೈವಿ ಗುಣಗಳು ಇಲ್ಲಿಯೇ ಧಾರಣೆ ಮಾಡ್ಕೋಬೇಕು. ಆದರೆ ಅನೇಕರಲ್ಲಿ ಇನ್ನೂ ಅಸುರಿ ಅವಗುಣಗಳು ಇದೆ. ಜಗಳ ಕಲಹ ಮಾಡುವುದು, ಮುನಿಸಿಕೊಳ್ಳುವುದು, ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕೋದು, ಇದೆಲ್ಲ ಅಸುರಿ ಅವಗುಣಗಳಾಗಿವೆ. ಬಾಬಾ ತಿಳಿಸ್ತಾರೆ, ತಂದೆಗೆ ಗೊತ್ತಿದೆ ಬಹಳಷ್ಟು ದೂರುಗಳು ಬರುತ್ತದೆ. ನೋಡಿ, ಎಷ್ಟೊಂದು ಕಂಪ್ಲೇಂಟ್ಸು ತಂದೆ ಹತ್ರ ಹೋಗುತ್ತೆ. ಹಾಗಾಗಿ ಬಾಬನ ಗೊತ್ತಿದೆ ಎಲ್ಲರಲ್ಲಿ ಅಂದರೆ ಎಷ್ಟು ಅಸುರಿ ಅವಗುಣಗಳು ಇನ್ನೂ ಮಕ್ಕಳಲ್ಲಿ ಅಡಗಿದೆ ಅಂತ. ಕಾಮ ಮಹಾಶತ್ರು ಆಗಿದೆ ಅಂದ ಮೇಲೆ ಈ ಕ್ರೋಧವೂ ಸಹ ಕಡಿಮೆ ಶತ್ರು ಅಲ್ಲ ಅವರಿಗೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಕಾಮ ಮಹಾಶತ್ರು ಆಗಿದೆ ಅಂದರೆ ಕ್ರೋಧನೂ ಏನು ಕಡಿಮೆ ಅಲ್ಲ, ಅದು ಕೂಡ ಮಹಾಶತ್ರುನೇ ಆಗಿದೆ. ಅಂದ ಮೇಲೆ ಈ ಕ್ರೋಧವೂ ಸಹ ಕಡಿಮೆ ಶತ್ರು ಅಲ್ಲ. ನೋಡಿ, ಎಷ್ಟು ನಮ್ಮಲ್ಲಿ ಜಾಗ್ರತೆ ಇರಬೇಕು, ಎಷ್ಟು ನಾವು ನಮ್ಮಲ್ಲಿ ಚೆಕಿಂಗ್ ಮಾಡ್ಕೋಬೇಕು ಅಂತ ಬಾಬಾ ತಿಳಿಸ್ತಾರೆ. ಕೋಪನೂ ಏನು ಕಡಿಮೆ ಇಲ್ಲ ಅಂತಾರೆ. ಬಾಬಾ ತಿಳಿಸ್ತಾರೆ, ಕೋಪನೂ ಯಾವ ರೀತಿ ಇದೆ ಅಂದರೆ, ಅವರೊಂದಿಗೆ ಮಾತ್ರ ಕೇಳಿದರು, ನನ್ನೊಂದಿಗೆ ಏಕೆ ಕೇಳಲಿಲ್ಲ, ಈ ರೀತಿ ಪ್ರಶ್ನೆಗಳು ಬರುತ್ತಂತೆ ಕೋಪದಲ್ಲಿ. ಹೀಗೆ ಹೇಳುವಂತಹ ಸಂಶಯ ಬುದ್ಧಿಯವರು ಅನೇಕರಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಶಯ ಬುದ್ಧಿ ಇದು, ಸಂಶಯ ಬುದ್ಧಿ ಇರೋರು ಅನೇಕರಿದ್ದಾರೆ. ಕೋಪದಲ್ಲಿ ಬಂದು ಸಂಶಯ ಬುದ್ಧಿ. ಆದರೆ ಏನು ಮಾಡೋದು, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆಯಲ್ಲ, ಎಲ್ಲ ತರಹದವರು ಬೇಕು ಅಂತಾರೆ ಬಾಬಾ. ಸೊ ಯಾವ ಯಾವ ಪದವಿಯನ್ನು ಪಡ್ಕೊಳ್ತಾರೆ ಅಂತ ಅವರವರ ಲಕ್ಷಣಗಳಲ್ಲೇ ಗೊತ್ತಾಗೋಗುತ್ತೆ, ಅವರ ನಡವಳಿಕೆಯಲ್ಲೇ ಗೊತ್ತಾಗೋಗುತ್ತೆ ಅಂತಾರೆ ಬಾಬಾ. ಪದವಿಯಲ್ಲಂತೂ ಬಹಳ ಅಂತರವಿದೆ ಅಲ್ಲವಾ? ಕೂಲಿಗಾರರು ನೋಡಿ ಎಷ್ಟೊಂದು ಇದ್ದಾರೆ. ಒಳ್ಳೆಯ ಕೂಲಿಗಾರರು ಮೆಹಲಿನಲ್ಲಿ ಕೆಲಸ ಮಾಡುತ್ತಾರೆ. ಕೆಲವೊಬ್ಬರು ಎಂಥ ಸ್ಥಳಗಳಲ್ಲಿ ಕೂಲಿಗಾರರಾಗಿ ಪದವಿಯನ್ನು ತಗೊಳ್ತಾರೆ, ಅದನ್ನು ನೀವು ನೋಡ್ಕೋಬೇಕು. ಅಂದರೆ ಒಳ್ಳೆ ಮೆಹಲಲ್ಲೂ ಕೂಡ ಕೂಲಿಗಾರರಾಗಿ ಕೆಲಸ ಮಾಡುವಂಥವ್ರಿದ್ದಾರೆ, ಮತ್ತು ಅದೇ ಕೂಲಿ ಕೆಲಸನ ಬೇರೆ ಸ್ಥಳಗಳಲ್ಲಿ ಕೂಡ ಮಾಡುವಂಥವ್ರಿದ್ದಾರೆ. ಹಾಗಿದ್ದ ಮೇಲೆ ಇದರಲ್ಲೂ ವ್ಯತ್ಯಾಸ ಆಯಿತು ಅಲ್ವಾ? ಪುರುಷಾರ್ಥ ಮಾಡಿ
ಇಲ್ಲಿ ಪ್ರತಿಯೊಬ್ಬರು ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ನಡವಳಿಕೆ ಆಧಾರದಲ್ಲೇ ನಮಗೆ ಪ್ರಾಪ್ತಿ ಸತ್ಯುಗದಲ್ಲಿ ಅಂತ ಬಾಬಾ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಾಗಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ, ಒಳ್ಳೆ ನಡವಳಿಕೆ ಇರಲಿ ನಿಮ್ಮಲ್ಲಿ ಅಂತಾರೆ ಬಾಬಾ. ಸೊ ಆತ್ಮಾಭಿಮಾನಿಯಾಗಿರಿ, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ, ಮತ್ತು ಒಳ್ಳೆ ನಡವಳಿಕೆ ಇರಲಿ. ದೇಹಾಭಿಮಾನದಲ್ಲಿ ಬರುವುದರಿಂದ ಅಸುರಿ ಚಲನೆ ಆಗುತ್ತದೆ. ಯಾವಾಗ ದೇಹಿ ಅಭಿಮಾನಿಗಳಾಗಿರುತ್ತೀರೋ ಆಗ ತಂದೆ ತಿಳಿಸುವಂಥ ಮಾತು ಕೂಡ ಚೆನ್ನಾಗಿ ಧಾರಣೆ ಆಗುತ್ತೆ. ಆಗ ಶ್ರೇಷ್ಠ ಪದವಿಯನ್ನು ಕೂಡ ಪಡ್ಕೋಬಹುದು. ದೈವಿ ಗುಣಗಳನ್ನು ಧಾರಣೆ ಮಾಡುವಂತಹ ಪುರುಷಾರ್ಥ ಮಾಡಬೇಕು. ಯಾರಿಗೂ ದುಃಖವನ್ನು ಕೊಡಬೇಡಿ. ಇದು ಇಂದಿನ ಮುರಳಿಯಲ್ಲಿ ಬಾಬಾ ತಿಳಿಸ್ಕೊಟ್ಟಿರುವಂಥ ಪಾಯಿಂಟ್. ಇದನ್ನು ಗಮನಕ್ಕೆ ತಂದ್ಕೋಬೇಕು. ಇದು ಪುರುಷಾರ್ಥದ ಪಾಯಿಂಟ್ ಆಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ನೀವು ಮಕ್ಕಳು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು. ಯಾರು ಸೇವಾ ಕೇಂದ್ರವನ್ನು ಸಂಪಾಲನೆ ಮಾಡುವರೋ ಅವರ ಮೇಲೆ ಬಹಳ ಜವಾಬ್ದಾರಿ ಇದೆ. ಹೇಗೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಒಂದು ವೇಳೆ ಯಾರಾದರೂ ತಪ್ಪನ್ನು ಮಾಡಿದ್ದಾರೆ ಅಂದರೆ 100 ಪಟ್ಟು ಶಿಕ್ಷೆ ಆಗುತ್ತದೆ. ಬಾಬಾ ಅಂದ್ರಲ್ಲ ಧರ್ಮರಾಜಪುರಿ, ಲೆಕ್ಕಾಚಾರ ಇದೆ ಇಲ್ಲಿ. ಒಂದು ತಪ್ಪು ಮಾಡಿದರೆ 100 ಪಟ್ಟು ಶಿಕ್ಷೆ ಆಗುತ್ತದೆ. ದೇಹ ಅಭಿಮಾನವಿದ್ದರೆ ಬಹಳ ನಷ್ಟವಾಗುತ್ತದೆ. ಏಕೆಂದರೆ ನೀವು ಬ್ರಾಹ್ಮಣರು, ಸುಧಾರಣೆ ಮಾಡಲು ನಿಮಿತ್ತರಾಗಿದ್ದೀರಿ. ನೋಡಿ, ಬ್ರಾಹ್ಮಣ ದಿವ್ಯ ಅಲೌಕಿಕ ಜನ್ಮ ಅಂದ ಮೇಲೆ ಕರ್ಮದ ಗುಹ್ಯಗತಿಯ ಅವಗಾಹನೆ, ಕರ್ಮ ಅಕರ್ಮ ವಿಕರ್ಮ, ಇದರ ಎಲ್ಲ ಸ್ಪಷ್ಟತೆ ಬಾಬಾ ಈಗ ನಮಗೆ ತಿಳಿಸಿದ್ದಾರೆ. ಅಂದ ಮೇಲೆ ಇಲ್ಲಿ ದೇಹಾಭಿಮಾನದಲ್ಲಿ ಬಂದು ನಾವು ಪಾಪವನ್ನು ಮಾಡಿದ್ರೆ 1ಕ್ಕೆ 100 ಪಟ್ಟು ಶಿಕ್ಷೆ. ಇದರ ಒಂದು ಜಾಗೃತಿ ನಿಮ್ಮಲ್ಲಿರಲಿ ಅಂತಾರೆ ಬಾಬಾ. ಇದು ಪಾಂಡವ ಸರ್ಕಾರ ಅಲ್ಲವೇ? ಶ್ರೇಷ್ಠಾತಿ ಶ್ರೇಷ್ಠನು ತಂದೆ ಆಗಿದ್ದಾರೆ ಮತ್ತು ಅವರ ಜೊತೆ ಧರ್ಮರಾಜನೂ ಇದ್ದಾರೆ. ಧರ್ಮರಾಜನ ಮೂಲಕ ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ಕರ್ಮವನ್ನೇ ಅಂದರೆ ಕರ್ಮದ ಲೆಕ್ಕಾಚಾರ ಇದೆ ಅಲ್ವಾ? ಯಾವ ಕರ್ಮ ಮಾಡ್ತಿರೋ ಅದರ ಫಲ ಉಂಟು. ಸೊ ಕರ್ಮ ಮಾಡಬೇಕಾದ್ರೆ ಬಹಳ ಜಾಗೃತಿ ಇರಲಿ. ನಷ್ಟ ಉಂಟಾಗುವಂತಹ ಕರ್ಮವನ್ನು ಮಾಡಬೇಡಿ. ಲೆಕ್ಕವೇ ಲೆಕ್ಕ ಇದೆ ಇಲ್ಲಿ. ತಂದೆಯ ಬಳಿ ಪೂರ್ಣ ಲೆಕ್ಕ ಇರುತ್ತದೆ ಅಂತಾರೆ ಬಾಬಾ. ತಂದೆಯ ಬಳಿ ಪೂರ್ಣ ಲೆಕ್ಕವಿರುತ್ತದೆ. ಭಕ್ತಿ ಮಾರ್ಗದಲ್ಲೂ ಲೆಕ್ಕವೇ ಲೆಕ್ಕ ಇರುತ್ತದೆ ಅಲ್ಲವೇ? ಯಾಕಂದರೆ ಅರ್ಧಕಲ್ಪ ಭಕ್ತಿಯಲ್ಲೂ ಕೂಡ ತಿಳಿಸ್ತಾರಲ್ವ, ಯಾವುದೇ ಪಾಪ ಮಾಡಬಾರ್ದು. ಪಾಪ ಮಾಡಿದ್ರೆ ಅದರ ಒಂದು ಕರ್ಮದ ಫಲ ನಮ್ಮ ಮೇಲೆ ಬರುತ್ತೆ ಅನ್ನೋ ಭಯ ಭಕ್ತಿಯಲ್ಲೂ ಇದೆ. ಶಿಕ್ಷೆ ನಮಗೆ ಆಗತ್ತೆ ಅಂತ ಆಗಿದ್ದ ಮೇಲೆ ಇದು ಜ್ಞಾನ ಅಂದ ಮೇಲೆ ಇನ್ನೂ ಸ್ಪಷ್ಟತೆ ನಿಮಗಿದೆ. ಇಲ್ಲಿ ಯಾವುದೇ ತಪ್ಪು ನಿಮ್ಮಲ್ಲಿ ನಡಿಬಾರ್ದು ಅಂತಾರೆ. ಭಗವಂತನು ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಹೇಳುತ್ತಾರೆ. ಇಲ್ಲಿಯೂ ಸಹ ಸ್ವಯಂ ತಂದೆಯೂ ಹೇಳುತ್ತಾರೆ, ಧರ್ಮರಾಜನು ನಿಮ್ಮ ಬಳಿ ಲೆಕ್ಕವನ್ನು ತೆಗೆದುಕೊಳ್ಳುವರು ಮತ್ತು ಆ ಸಮಯದಲ್ಲಿ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಧರ್ಮರಾಜ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಆ ಸಮಯದಲ್ಲಿ ಏನನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಇಂತಿಂತಹ ಕರ್ಮವನ್ನು ಮಾಡಿದ್ದೀರಾ ಎಂಬುದು ಸಾಕ್ಷಾತ್ಕಾರ ಆಗುತ್ತದೆ. ನೋಡಿ, ಕರ್ಮದ ಒಂದು ಜಾಗೃತಿ. ಸಂಗಮ ಯುಗ ಅಂದ್ರೇ ನಾವು ಆತ್ಮ ಪರಮಾತ್ಮನ ಸಂಘದಲ್ಲಿ ನಡೆಯುವಂಥ ಯುಗ. ಆತ್ಮ ಅಭಿಮಾನಿಯಾಗಿರಬೇಕು. ಕರ್ಮದ ಲೆಕ್ಕಾಚಾರದ ಬಗ್ಗೆ ಜಾಗೃತಿ ಇರಬೇಕು. ಶ್ರೀಮತದ ಅನುಸಾರ ನಡೆಯೋದು ಅಂದ್ರೇ ಆತ್ಮ ಅಭಿಮಾನಿಯಾಗಿ ಜೀವಿಸೋದು. ಆಟೋಮೆಟಿಕ್ಲಿ ಆಗ ಕರ್ಮದ ಲೆಕ್ಕ ಚೆನ್ನಾಗಿರುತ್ತೆ. ಆದರೆ ಸಂಗಮ ಯುಗದಲ್ಲಿ ಇರ್ತಾನೂ ನಾನು ದೇಹಾಭಿಮಾನದಲ್ಲಿ ಬಂದು ಕರ್ಮಗಳನ್ನು ಮಾಡ್ತೀನಿ ಅಂದರೆ ಅದರ ಲೆಕ್ಕಾಚಾರ 1ಕ್ಕೆ 100 ಪಟ್ಟು ಅದರ ಜಾಗೃತಿ ಇರಲಿ ಅಂತ ಇವತ್ತು ಬಾಬಾ ಧರ್ಮರಾಜನ ರೂಪದಲ್ಲಿ ಹೇಗೆಲ್ಲ ಲೆಕ್ಕಾಚಾರಗಳು ನಾನು ತೆಗೆದುಕೊಳ್ಳುತ್ತೀನಿ ಅಥವಾ ನೀವು ನೀಡಬೇಕಾಗತ್ತೆ ಅನ್ನೋ ಜಾಗೃತಿಯನ್ನು ಬಾಬಾ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಚೆನ್ನಾಗಿ ಸರ್ವಿಸ್ ಮಾಡಲಿಲ್ಲವೆಂದರೆ ಜನ್ಮ ಜನ್ಮಾಂತರ ದಾಸದಾಸಿಯರಾಗುತ್ತೀರಿ. ತಂದೆಯೇ ಬಂದು ಸನ್ಮುಖದಲ್ಲಿ ಓದಿಸುತ್ತಾರೆ
ಮಕ್ಕಳೊಂದಿಗೆ ಕೇಳುತ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತಿದ್ದೀರಾ? ಮಕ್ಕಳ ಪ್ರತಿ ತಂದೆಯ ಮಹಾವಾಕ್ಯವಾಗಿದೆ, ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ವಿಚಾರ ಸಾಗರ ಮಂಥನ ಮಾಡುತ್ತಾ ಇರಬೇಕು. ನೋಡಿ, ನಡೆಯುತ್ತಾ ತಿರುಗಾಡ್ತಾ ವಿಚಾರ ಸಾಗರ ಮಂಥನ ಮಾಡಿ, ಆಗ ಬುದ್ಧಿ ಜ್ಞಾನದ ಆಧಾರದಲ್ಲಿ ಬ್ಯುಸಿಯಾಗಿರುತ್ತೆ. ಮತ್ತು ಆತ್ಮಾಭಿಮಾನಿಯಾಗಿರಿ ಅಂತಾರೆ ಬಾಬಾ. ಮತ್ತು ಕೆಲವು ಮಕ್ಕಳು ಬಾಬಾರವರಿಗೆ ತಿಳಿಸ್ತಾರೆ, ಅಂದರೆ ನಾವು ಬೇಗ ಬೇಗ ನರಕದಿಂದ ಈ ಚೀಚಿ ಪ್ರಪಂಚದಿಂದ ಸುಖಧಾಮಕ್ಕೆ ಹೊರಟು ಹೋಗಬೇಕು ಅಂತ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ಒಳ್ಳೆಯದು. ಮಹಾರಥಿಗಳು ಸಹ ಯೋಗದಲ್ಲಿ ಕಡಿಮೆ, ಅವರಿಂದಲೂ ಪುರುಷಾರ್ಥ ಮಾಡಿಸಲಾಗುತ್ತದೆ. ಬಾಬಾ ಇವತ್ತು ತಿಳಿಸ್ತಾರೆ, ಯೋಗದ ಬಲ ಬೇಕು. ನಾವು ಬಲೆ ಅನ್ಕೋಬೋದು ನಾವು ಎಷ್ಟು ಜ್ಞಾನದಲ್ಲಿ ಮುಂದುವರೆದಿದ್ದೀವಿ ಅಂತ, ಆದರೆ ಯೋಗ ಬಹಳ ಮುಖ್ಯ ಅಂತಾರೆ ಬಾಬಾ. ಸೊ ಮಹಾರಥಿಗಳಿಗೂ ಸಹ ಯೋಗದಲ್ಲಿ ಕಡಿಮೆ, ಅವರಿಂದಲೂ ಪುರುಷಾರ್ಥ ಮಾಡಿಸಲಾಗುತ್ತದೆ. ಯೋಗವಿಲ್ಲದಿದ್ದರೆ ಒಮ್ಮೆಲೆ ಕೆಳಗೆ ಬೀಳುತ್ತೀರಿ. ಜ್ಞಾನವು ಬಹಳ ಸಹಜವಾಗಿದೆ. ಬಾಬಾ ಹೇಳ್ತಾರೆ ಜ್ಞಾನ ಬಹಳ ಸಹಜ, ಯಾಕಂದರೆ ಇದು ಬರೀ ತಿಳುವಳಿಕೆ ಅಷ್ಟೇ. ಆದರೆ ಯೋಗ ಅಂದರೆ ನೀವು ಆ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ನಾನು ಆತ್ಮ ಅಂತ ನಿಮ್ಮನ್ನು ತಿಳಿದು ಆ ಒಂದು ಸ್ಥಿತಿಯಲ್ಲಿ ಸ್ಥಿತ ಆಗಿ ಪರಮಾತ್ಮನ ನೆನಪಿನಲ್ಲಿ ಆತ್ಮಾಭಿಮಾನಿಯಾಗಿ ಕುಳಿತು ಆ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಬೇಕು. ಆದರೆ ಅದರಲ್ಲಿ ಏಕಾಗ್ರತೆ ಶಕ್ತಿ ಬೇಕು, ತಾಕತ್ತು ಬೇಕು ನಿಮಗೆ. ಇದಾದರೆ ಜ್ಞಾನ ಅಂದರೆ ವಿಚಾರ ಸಾಗರ ಮಂಥನ, ಬುದ್ಧಿಯ ಮಾತಾಗಿದೆ, ಅದು ಏಕಾಗ್ರತೆಯ ಮಾತಾಗಿದೆ. ಹಾಗಾಗಿ ಜ್ಞಾನ ಈಸಿ, ಯೋಗದಲ್ಲಿ ಬಹಳ ಜಾಗೃತಿ ಬೇಕು ಅಂತಾರೆ ಬಾಬಾ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಯೋಗ ನಿಮಗೆ ಖಂಡಿತವಾಗ್ಲೂ ಬೇಕೇ ಬೇಕು. ನೋಡಿ, ಜ್ಞಾನದ ವಿಚಾರ ಸಾಗರ ಮಂಥನ ಎಷ್ಟೊತ್ತು ಬೇಕಾದರೂ ಮಾಡ್ಬೋದು. ಯೋಗದಲ್ಲಿ ಕೂತ್ಕೊಂಡು ನೀವು ನಿಮ್ಮನ್ನು ಸೆಲ್ಫ್ ಚೆಕ್ ಮಾಡ್ಕೊಂಡು ನೋಡಿ, ಯಾವ ರೀತಿಯಲ್ಲಿ ನಮ್ಮ ಬುದ್ಧಿ ಬಾಬಾನ ಜೊತೆ ಕನೆಕ್ಟ್ ಆಗ್ತಾ ಇದೆ. ಸೊ ಬಾಬಾ ತಿಳಿಸ್ತಾರೆ, ಜ್ಞಾನವು ಬಹಳ ಸಹಜವಾಗಿದೆ. ಇತಿಹಾಸ ಭೂಗೋಳವೆಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಬಹಳ ಒಳ್ಳೆಯದು. ಒಳ್ಳೆಯ ಮಕ್ಕಳಾಗಿದ್ದರೂ ಪ್ರದರ್ಶನಿಯನ್ನು ಅಂದರೆ ಬಾಬಾ ಹೇಳ್ತಾರೆ, ಎಷ್ಟೇ ತೀಕ್ಷ್ಣವಾಗಿ ಬುದ್ಧಿ ಇದ್ದರೂ ಸಹ ಪ್ರದರ್ಶನಿಯಲ್ಲಿ ತಿಳಿಸ್ತಾ ಇರುವಂತಹ ಅಷ್ಟು ತೀಕ್ಷ್ಣ ಬುದ್ಧಿಯುಳ್ಳ ಮಕ್ಕಳು ಕೂಡ ಯೋಗದಲ್ಲಿ ಬಲಹೀನ ಆಗಿದ್ದಾರೆ. ಯೋಗ ಇಲ್ಲ ಅಂದರೆ ದೈವಿ ಗುಣಗಳು ಕೂಡ ಧಾರಣೆ ಆಗೋದಿಲ್ಲ. ಇದು ಅಂಡರ್ಲೈನ್ ಮಾಡ್ಕೋಬೇಕು. ಯೋಗ ಇಲ್ಲ ಅಂದರೆ ದೈವಿ ಗುಣಗಳು ಕೂಡ ಧಾರಣೆ ಆಗುವುದಿಲ್ಲ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಕ್ಕಳಲ್ಲಿ ಇನ್ನೂ ಯಾವ ಯಾವ ಸ್ಥಿತಿಗಳಿವೆ ಎಂದು ಕೆಲವೊಮ್ಮೆ ನೀವು ಚೆಕ್ ಮಾಡಿಕೊಳ್ಳಿ. ಅಂದರೆ ಸೆಲ್ಫ್ ಚೆಕ್ ಮಾಡ್ಕೋಬೇಕು, ಚಾರ್ಟ್ ಬಡಿಬೇಕು. ಯೋಗ ನನ್ನಲ್ಲಿ ಎಷ್ಟು ಸಮಯ ನಾನು ಆ ಒಂದು ಸ್ಥಿತಿಯಲ್ಲಿ ಸ್ಥಿತ ಆಗಿ ಯೋಗ ಮಾಡ್ತಾಯಿದ್ದೀನಿ, ಗುಣಗಳು ಎಷ್ಟು ಪರಿವರ್ತನೆ ಆಗಿದೆ, ಇದನ್ನು ನಾವು ಚೆಕ್ ಮಾಡ್ಕೋಬೇಕು, ಚಾರ್ಟ್ ಇಟ್ಕೋಬೇಕು ಅಂತಾರೆ. ಯಾವ್ಯಾವ ಸಂಕಲ್ಪ ಬರುತ್ತದೆ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ, ಇದು ಬೇಗ ಬೇಗನೆ ಸಮಾಪ್ತಿಯಾಗಿಬಿಡಲಿ, ಬೇಗನೆ ಸುಖಧಾಮ ಹೋಗೋಣ ಅಂತ ಸಂಕಲ್ಪ ಬರುತ್ತೆ ಅಂತಾರೆ ಬಾಬಾ ಕೆಲವೊಂದು ಮಕ್ಕಳಿಗೆ. ಹೇಗೆ ತಂದೆಯೊಂದಿಗೆ ಮಿಲನ ಮಾಡಲು ಅವರಿಗೆ ಒಂದು ಆತುರ ಇರುತ್ತೋ ಅದೇ ರೀತಿ ಬಾಬಾ ತಿಳಿಸ್ತಾರೆ, ತಂದೆಯು ನಮಗೆ ಸ್ವರ್ಗದ ಮಾರ್ಗವನ್ನು ತಿಳಿಸುತ್ತಾರೆ. ಇಂತಹ ತಂದೆಯನ್ನು ನೋಡಲು ತವಕಿಸುತ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ಆ ಒಂದು ನಮ್ಮಲ್ಲಿ ಪರಿಶ್ರಮ ಪಡುವಂಥ ಒಂದು ಬುದ್ಧಿ ಬರಬೇಕು ಅಂತಾರೆ. ಬೇಗ ಹೇಳ್ತೀವಿ ಬಾಯಿ ಮಾತಿಗೆ, ಬಾಬಾ ಸ್ವರ್ಗ ಬರಲಿ, ಇದು ಚೀಚಿ ಪ್ರಪಂಚ ಆಗಿದೆ, ಇದು ಬೇಡ ಅಂತ. ಆದರೆ ಆ ರೀತಿ ನಾನು ಆತ್ಮನೂ ತಯಾರಾಗಬೇಕಲ್ವಾ. ತಂದೆಯ ಮಿಲನ ಮಾಡೋದಕ್ಕೆ ನಮ್ಮಲ್ಲಿ ಎಷ್ಟು ಆಸಕ್ತಿ ಇರುತ್ತೆ. ಹಾಗಿದ್ಮೇಲೆ ಪರಿವರ್ತನೆಯೂ ನಾವು ಆದಾಗಲೇ ಈ ಪುನರಾವರ್ತನೆ ಕಾರ್ಯ ಆತ್ಮದಲ್ಲೂ ನಡಿಬೇಕು. ಆಗ ಪ್ರಕೃತಿಯಲ್ಲೂ ನಡೆಯುತ್ತೆ, ಆಗ ಸ್ವರ್ಗ ಸ್ಥಾಪನೆಯೂ ಆಗಿಬಿಡುತ್ತೆ ಅಂತಾರೆ ಬಾಬಾ. ಹಾಗಾಗಿ ಇದು ಪುರುಷಾರ್ಥದ ಸಮಯ ಅಂದಮೇಲೆ ಇದ್ರ ಮೇಲೆ ಗಮನ ಕೊಡಿ. ಈಗ ತಂದೆಯು ಸನ್ಮುಖದಲ್ಲಿ ಬಂದು ನಿತ್ಯವೂ ಕೇಳಬೇಕೆಂದು ತಿಳಿಸುತ್ತಾರೆ. ಈಗ ತಂದೆ ಓದಿಸ್ತಾ ಇದ್ದಾರೆ ಅಂದರೆ ಅದ್ರ ಕಡೆ ಗಮನ ಕೊಟ್ಟು ನಾವು ಪರಿವರ್ತನೆ ಆಗಬೇಕಲ್ಲ. ಇಲ್ಲಿ ಯಾವುದೇ ಜಂಜಾಟ ಮಾತಿಲ್ಲ. ಆದ್ದರಿಂದ ಇಲ್ಲಿ ಬಂದಾಗ ತಿಳಿದುಕೊಳ್ಳುತ್ತಾರೆ. ಆದರೆ ಹೊರಗಡೆ ಹೋದಾಗ ಎಲ್ಲರೊಂದಿಗೆ ಸಂಬಂಧವನ್ನು
ನಿಭಾಯಿಸಬೇಕಾಗುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೆಂಟರ್ಸಲ್ಲಿ ಇರಬೇಕಾದ್ರೆ, ಜ್ಞಾನ ಕೇಳಬೇಕಾದ್ರೆ ನೀವು ಆತ್ಮಾಭಿಮಾನಿಯಾಗಿರ್ತೀರ. ಪ್ರಪಂಚದಲ್ಲಿ ಹೋದಾಗ ನಿಮ್ಮ ಬುದ್ಧಿ ಅಲ್ಲಿ ಹೊರಟೋಗ್ಬಿಡುತ್ತೆ. ಆಗ ಆತ್ಮಾಭಿಮಾನಿಯಾಗಿರೋದು ಕಷ್ಟ ಆಗೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿಯಾಗಿರಿ, ದೈವಿ ಗುಣಗಳನ್ನು ಧಾರಣೆ ಮಾಡ್ತಾ ಹೋಗಿ, ತಂದೆ ನೆನಪಿನಲ್ಲಿ ಇರಿ. ಬಾಬಾ ಹೇಳ್ತಾರೆ, ತಂದೆ ನೆನಪಿನಲ್ಲಿರುವಂಥದ್ದು ಗುಪ್ತ ಪರಿಶ್ರಮ ಆಗಿದೆ. ನೆನಪಿನಲ್ಲಿ ಶ್ರಮವನ್ನು ಯಾರಿಗೂ ನೆನಪಿನಲ್ಲಿ ಶ್ರಮ ಆಗೋದಿಲ್ಲ. ಇದು ಗುಪ್ತ ಪರಿಶ್ರಮ. ಇದನ್ನು ನೀವು ಈಸಿಯಾಗಿ ಮಾಡ್ಬೋದು. ಇದೇನು ಬಹರ್ ತೋರ್ಪಡಿಕೆ ಅಲ್ಲ, ಇದು ಗುಪ್ತ ಅಲ್ವಾ ನೆನಪಿನ ಯಾತ್ರೆ. ಹಾಗಾಗಿ ನೆನಪಿನ ಯಾತ್ರೆಯಲ್ಲಿರಿ ಅಂತಾರೆ ಬಾಬಾ. ಗುಪ್ತ ನೆನಪಿನಲ್ಲಿದ್ದಾಗ ತಂದೆಯ ಆದೇಶವನ್ನು ಅನುಸರಿಸೋದು ಈಸಿ ಆಗುತ್ತೆ ಅಂತಾರೆ. ಗುಪ್ತ ನೆನಪಿನಲ್ಲಿದ್ದಾಗ ಆತ್ಮಾಭಿಮಾನಿಯಾಗಿರ್ತೀರ. ಆಗ ತಂದೆಯ ಆದೇಶವನ್ನು ಪರಿಪಾಲಿಸೋದು ಅಷ್ಟೊಂದು ನಮಗೆ ಕಷ್ಟ ಆಗೋದಿಲ್ಲ. ಆದರೆ ದೇಹಾಭಿಮಾನದ ಕಾರಣ ತಂದೆಯ ಆದೇಶವನ್ನು ಅನುಸರಿಸಲು ಆಗುವುದಿಲ್ಲ. ದೇಹಾಭಿಮಾನ ಇದ್ದರೆ ನಾವು ಆಜ್ಞಾಕಾರಿ ಆಗೋದಕ್ಕೆ ಆಗೋದಿಲ್ಲ. ನಿಮ್ಮ ಚಾರ್ಟನ್ನು ಇಟ್ಕೊಳ್ಳಿ, ಆಗ ನಿಮ್ಮ ಉನ್ನತಿ ಆಗುತ್ತದೆ ಅಂತ ಬಾಬಾ ತಿಳಿಸ್ತಾರೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ? ತಂದೆ ತಿಳಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನೀವು ಚಾರ್ಟ್ ಕೊಟ್ಟರೆ ತಾನೇ ನಾವು ನೋಡಿ ತಿಳಿಸೋದಕ್ಕೆ ಯಾವ ಮಗುವಿನ ಪುರುಷಾರ್ಥ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಯಾರೂ ಕೂಡ ಸರಿಯಾಗಿ ಚಾರ್ಟನ್ನು ಸತ್ಯವಾಗಿ ಕೊಡೋದೇ ಇಲ್ಲ ನನಗೆ ಅಂತ ಬಾಬಾ ತಿಳಿಸ್ತಾರೆ. ಅದಕ್ಕೆ ಆ ದೈಹಿಕ ಪ್ರಿಯತಮನ ಪ್ರೀತಿಯಲ್ಲಿ ಎಷ್ಟೊಂದು ನೀವು ಮನಸೆಳೆತದಲ್ಲಿರ್ತೀರ. ಹಾಗಿದ್ದ ಮೇಲೆ ಇವರು ಪತಿಯರ ಪತಿಯಾಗಿದ್ದಾರೆ ಅಂದ ಮೇಲೆ ಇವರ ಜೊತೆಯಲ್ಲಿ ನಿಮ್ಮ ಬುದ್ಧಿಯೋಗ ಎಷ್ಟಿರಬೇಕು, ಎಷ್ಟು ನೀವು ಆತ್ಮಾಭಿಮಾನಿಯಾಗಿರಬೇಕು, ನೀವು ದೇಹಿ ಅಭಿಮಾನಿಗಳಾಗಿರಬೇಕು ಅಲ್ಲವೇ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪತಿಯೋಂಕ ಪತಿ ಪರಮೇಶ್ವರ ಅಂತೀವಲ್ವಾ, ಪತಿಯರ ಪತಿ ಪರಮಾತ್ಮ ಆಗಿದ್ದಾರೆ ಅಂದಮೇಲೆ ಅವರ ಜೊತೆಯಲ್ಲಿ ನೀವು ಎಷ್ಟು ಆಜ್ಞಾಕಾರಿ ವಫಾದಾರಾಗಿರಬೇಕು, ಎಷ್ಟು ಪ್ರಾಮಾಣಿಕರಾಗಿರಬೇಕು ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾರೆ, ನೆನಪಿನಲ್ಲಿಯೇ ಶಕ್ತಿ ಇದೆ. ಮೊದಲು ಪವಿತ್ರತೆ. ನೆನಪಿನಲ್ಲಿ ಶಕ್ತಿ ಇದೆ. ಮೊದಲು ಪವಿತ್ರತೆ, ನಂತರ ಶಾಂತಿ, ಕೊನೆಯಲ್ಲಿ ಸುಖವೆಂದು ಹೇಳಲಾಗುತ್ತದೆ. ನೆನಪಿನ ಬಲದಿಂದ ನೀವು ಪವಿತ್ರರಾಗುತ್ತೀರಿ. ನಂತರ ಜ್ಞಾನದ ಬಲವಾಗಿದೆ. ನೆನಪಿನಲ್ಲಿ ದುರ್ಬಲರಾಗಬೇಡಿ. ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತದೆ. ನೆನಪಿನಲ್ಲಿದ್ದಾಗ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಿ. ದೈವಿ ಗುಣಗಳು ಧಾರಣೆ ಆಗುತ್ತದೆ. ತಂದೆಯ ಮಹಿಮೆಯನ್ನಂತೂ ತಿಳಿದುಕೊಂಡಿದ್ದೀರಿ. ತಂದೆಯು ಎಷ್ಟೊಂದು ಸುಖವನ್ನು ಕೊಡುತ್ತಾರೆ. 21 ಜನ್ಮಗಳಿಗಾಗಿ ನಿಮ್ಮನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಷ್ಟೊಂದು ತಂದೆಯ ನೆನಪನ್ನು ಮಾಡಬೇಕು. ಯಾರಿಗೂ ದುಃಖವನ್ನು ಕೊಡಬಾರದು. ಕೆಲವು ಮಕ್ಕಳು ಡಿಸ್ಸರ್ವಿಸ್ ಮಾಡುತ್ತಾರೆ. ತಮ್ಮನ್ನು ತಾವು ಶಾಪಗ್ರಸ್ತರನ್ನಾಗಿ ಮಾಡುತ್ತಾರೆ. ಡಿಸ್ಸರ್ವಿಸ್ ಮಾಡೋದ್ರಿಂದ ತಮ್ಮನ್ನು ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳುತ್ತಾರೆ. ಅನ್ಯರಿಗೆ ಬಹಳ ತೊಂದರೆ ಕೊಡುತ್ತಾರೆ. ಅನ್ಯರಿಗೆ ಬಹಳ ತೊಂದರೆಯನ್ನು ಕೊಡುವುದು ಅಂದ್ರೇ ಡಿಸ್ಸರ್ವಿಸ್ ಮಾಡುವುದು ಅಂತಾರೆ ಬಾಬಾ. ಸೊ ಅಂಥವರು ಕುಪುತ್ರರಾಗಿ ಬಿಡುತ್ತಾರೆ. ತಮ್ಮನ್ನು ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳುತ್ತಾರೆ. ಡಿಸ್ಸರ್ವಿಸ್ ಆಗುತ್ತದೆ. ಒಮ್ಮೆಲೆ ಕೆಳಗೆ ಬೀಳುತ್ತಾರೆ. ಅನೇಕ ಮಕ್ಕಳಿದ್ದಾರೆ ವಿಕಾರದಲ್ಲಿ ಕೆಳಗೆ ಬೀಳುತ್ತಾರೆ. ನೋಡಿ, ಅನೇಕ ಮಕ್ಕಳಿದ್ದಾರೆ ವಿಕಾರದಲ್ಲಿ ಕೆಳಗೆ ಬೀಳುತ್ತಾರೆ. ಕ್ರೋಧದಲ್ಲಿ ವಿದ್ಯೆಯನ್ನು ಬಿಟ್ಟು ಹೋಗುತ್ತಾರೆ. ಅನೇಕ ಪ್ರಕಾರದ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ. ನೋಡಿ, ಬಾಬಾ ತಿಳಿಸ್ತಾರೆ, ಒಬ್ಬೊಬ್ಬರದು ಒಬ್ಬೊಬ್ಬ ಬಲಹೀನತೆ, ಒಂದೊಂದು ಬಲಹೀನತೆ. ಕೆಲವರು ಕ್ರೋಧದಲ್ಲಿ ಬೀಳ್ತಾರೆ, ಕೆಲವರು ಕಾಮದಲ್ಲಿ ಬೀಳ್ತಾರೆ. ಇಂತಹ ಎಲ್ಲ ಅವಗುಣಗಳನ್ನು ಇಟ್ಕೊಂಡು ಡಿಸ್ಸರ್ವಿಸ್ ಮಾಡ್ತಾರೆ, ಕೆಳಗಡೆ ಬಿದ್ದೋಗ್ತಾರೆ ಅಂತಾರೆ ಬಾಬಾ. ಸೊ ಇಲ್ಲಿ ಅನೇಕ ಪ್ರಕಾರದ ಮಕ್ಕಳಿದ್ದಾರೆ. ಇಲ್ಲಿಂದ ರಿಫ್ರೆಶ್ ಆಗಿ ಹೋಗುತ್ತಾರೆ. ತಂದೆ ಹತ್ರ ಬರ್ತಾರೆ, ಜ್ಞಾನವನ್ನು ತಿಳ್ಕೊಳ್ತಾರೆ, ಆತ್ಮಾಭಿಮಾನಿ ಆಗಿರಬೇಕು ಅಂದ್ಕೊಳ್ತಾರೆ. ಆದರೆ ಹೊರಗಡೆ ಹೋಗಿದ ತಕ್ಷಣ ಅವರು ತಪ್ಪು ಮಾಡ್ತಾರೆ. ಅವರಿಗೆ ಪಶ್ಚಾತ್ತಾಪನೂ ಆಗುತ್ತೆ, ಅವರ ತಪ್ಪಿನ ಅರಿವು ಆಗುತ್ತೆ. ತಪ್ಪುಗಳಾಗಿದೆ, ಪಶ್ಚಾತ್ತಾಪ ಪಡುತ್ತಾರೆ. ಆದರೂ ಸಹ ಪಶ್ಚಾತ್ತಾಪದಿಂದ ಪಾಪವನ್ನಂತೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಮೇಲೆ ತಾವೇ ಕ್ಷಮಿಸಿಕೊಳ್ಳಬೇಕಾಗಿದೆ.
ಸೊ ಪಶ್ಚಾತ್ತಾಪ ಮಾಡೋದ್ರಿಂದ ಪಾಪ ಏನು ಕಳೆದು ಹೋಗೋದಿಲ್ಲ, ನಿಮ್ಮ ಮೇಲೆ ನೀವೇ ಪಶ್ಚಾತ್ತಾಪ ಅಂದರೆ ಕ್ಷಮೆಯನ್ನು ನಿಮಗೆ ನೀವೇ ಕೋರ್ಕೋಬೇಕಾಗಿದೆ ಅಂತಾರೆ. ನಮ್ಮ ಮೇಲೆ ನಾವೇ ದಯೆ ತೋರಿಸ್ಕೊಳ್ಳೋದು ಅಂದರೆ ಮತ್ತೆ ಆ ತಪ್ಪನ್ನು ನಾವು ಮಾಡಬಾರ್ದು. ಅದೇ ನಮ್ಮ ಮೇಲೆ ನಾವು ದಯೆಯನ್ನು ತೋರಿಸ್ಕೊಳ್ಳುವಂಥದ್ದು. ನೆನಪಿರಲಿ ಎಂದು ತಂದೆಯು ತಿಳಿಸುತ್ತಾರೆ. ಇದು ಸದಾ ನಿಮ್ಮಲ್ಲಿ ನೆನಪಿರಲಿ. ತಂದೆ ಯಾವುದೇ ಕ್ಷಮೆ ದಯೆಯನ್ನು ನೀಡುವುದಿಲ್ಲ, ಕ್ಷಮೆ ಮಾಡುವುದಿಲ್ಲ. ಇದು ವಿದ್ಯೆ ಆಗಿದೆ. ತಂದೆ ತಿಳಿಸ್ತಾರೆ, ನಾನು ಯಾರನ್ನು ಕೂಡ ಕ್ಷಮೆ ಮಾಡುವುದಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಗಮನ ಇಟ್ಕೊಳ್ಳಿ, ಇದು ವಿದ್ಯೆ ಆಗಿದೆ. ತಂದೆಯು ಓದಿಸುತ್ತಾರೆ, ಮಕ್ಕಳು ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಂಡು ಓದಬೇಕಾಗಿದೆ. ಒಳ್ಳೆಯ ಗುಣವನ್ನು ಇಟ್ಕೊಳ್ಬೇಕಾಗಿದೆ. ಅಂದರೆ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ಒಳ್ಳೆಯ ಗುಣಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತಾರೆ. ತಂದೆಯು ಬ್ರಾಹ್ಮಣಿಯರಿಗೆ ತಿಳಿಸುತ್ತಾರೆ, ರಿಜಿಸ್ಟರನ್ನು ತೆಗೆದುಕೊಂಡು ಬನ್ನಿ ಅಂತ. ಪ್ರತಿಯೊಬ್ಬರ ಸಮಾಚಾರವನ್ನು ಕೇಳಿ ತಂದೆ ಅದರ ಅನುಸಾರ ಸಲಹೆಯನ್ನು ನೀಡುತ್ತಾರೆ. ಇದರಿಂದ ಬ್ರಾಹ್ಮಣಿಯೊಂದಿಗೆ ಕೋಪ ಮಾಡ್ಕೊಳ್ತಾರೆ ಅಂತಾರೆ. ತಂದೆ ರಿಜಿಸ್ಟರ್ ತನ್ನಿ, ಎಲ್ಲರದ್ದು ಚೆಕ್ ಮಾಡಿ ನಾನು ಹೇಳ್ತೀನಿ ಅಂದರೆ ಅವ್ರು ರಿಜಿಸ್ಟರ್ ತಂದರೂ ಸಹ ಬೇರೆಯವರು ಅದರಿಂದ ಕೋಪ ಮಾಡ್ಕೊಳ್ತಾರೆ. ಇದರಿಂದ ಕೂಡ ಡಿಸ್ಸರ್ವಿಸ್ ಆಗುತ್ತೆ ಅಂತಾರೆ ಬಾಬಾ. ಬ್ರಾಹ್ಮಣಿಯರ ಹತ್ರ ಕೋಪ ಮಾಡಿಕೊಂಡು ಡಿಸ್ಸರ್ವಿಸ್ ಮಾಡುತ್ತಾರೆ. ಬಹಳ ಪರಿಶ್ರಮವಾಗುತ್ತದೆ. ಮಾಯೆಯು ದೊಡ್ಡ ಶತ್ರು ಆಗಿದ್ದಾನೆ ನೋಡಿ. ಇಲ್ಲಿ ಡಿಸ್ಸರ್ವಿಸು ಮಾಡ್ತಾರೆ. ಯಾಕೆ ಅಂದರೆ ಇಲ್ಲಿ ದೇಹಾಭಿಮಾನಕ್ಕೆ ಬರ್ತಾರೆ ಅಂದ್ರೇ ಮಾಯೆ ಕೂಡ ಬಹಳ ದೊಡ್ಡ ಶತ್ರು ಆಗಿದ್ದಾನೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಂಗದ ರೀತಿಯಲ್ಲಿ ಅವರ ಒಂದು ಸ್ವಭಾವ ಆಗೋಗುತ್ತೆ. ಸೊ ಮಾಯಾ ಶತ್ರು ಆಗಿದ್ದಾನೆ ಅಂದರೆ ಸ್ವಭಾವ ಯಾವ ರೀತಿ ಆಗುತ್ತೆ ಆ ಮನುಷ್ಯರದು? ಮಂಗನ ರೀತಿ. ಸೊ ಈ ರೀತಿ ಮಾಡಿಕೊಂಡು ಡಿಸ್ಸರ್ವಿಸ್ ಮಾಡ್ತಾ ತಮ್ಮ ಪ್ರಾಪ್ತಿಯನ್ನು ಅವರು ಕಳ್ಕೊಳ್ತಾರೆ. ಶ್ರೇಷ್ಠ ಪದವಿಯನ್ನು ಪಡೆಯೋದಕ್ಕೆ ಬದಲು ಇನ್ನೂ ಕನಿಷ್ಠ ಕೆಳಮಟ್ಟಕ್ಕೆ ತಲುಪುತ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಇಂಥ ಲಕ್ಷಣಗಳಿದ್ದರೆ ನೀವು ಯಾವಾಗ ಪುರುಷಾರ್ಥ ಮಾಡೋದು, ಯಾವಾಗ ಪ್ರಾಲಬ್ಧಿಯನ್ನು ಪಡ್ಕೊಳ್ಳೋದು. ಹಾಗಾಗಿ ಪ್ರತಿ ಸೆಕೆಂಡು ನಿಮ್ಮ ಚಲನೆಯ ಮೇಲೆ ಚೆಕಿಂಗ್ ಮಾಡ್ಕೊಳ್ಳಿ. ನಾವು ಯಾವ ರೀತಿ ಇದ್ದೀವಿ, ಯಾವ ರೀತಿ ನಡೀತಾ ಇದ್ದೀವಿ. ತಂದೆ ನಮಗೆ ಈಗ ಸಿಕ್ಕಿದ್ದಾರೆ ಅಂದಮೇಲೆ ನಮ್ಮಲ್ಲಿ ಯಾವ ಒಂದು ಚೇಂಜ್ ಬರಬೇಕು. ನಾವು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಇನ್ನೂ ಅಸುರಿ ಅವಗುಣಗಳ ಲಕ್ಷಣ ನಮ್ಮಲ್ಲಿ ಇರಬಾರ್ದು ಅಂತ ಜಾಗೃತಿ ಇರಲಿ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ತಿಳಿಸ್ತಾರೆ, ವಿಶ್ವದ ಮಾಲೀಕರಾಗ್ತೀರಾ ಅಂದಮೇಲೆ ನಿಮ್ಮ ನಡವಳಿಕೆ ಎಷ್ಟು ರಾಯಲ್ ಆಗಿರಬೇಕು, ನೀವು ಎಂತಹ ಮಕ್ಕಳಾಗಿದ್ದೀರಾ ಅದನ್ನು ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ತಂದ್ಕೊಳ್ಳಿ ಅಂತಾರೆ. ನೀವು ರಾಯಲ್ಟಿಯಲ್ಲಿರಬೇಕು, ರಾಯಲ್ ನಡವಳಿಕೆ ಇರಬೇಕು. ನಿಮ್ಮ ತಂದೆಯು ಎಷ್ಟು ಒಳ್ಳೆಯವರಾಗಿದ್ದಾರೆ, ನೀವು ಎಷ್ಟೊಂದು ಕುಪುತ್ರರಾಗಿದ್ದೀರಿ, ನೀವು ತಮ್ಮ ತಂದೆಯ ಗೌರವವನ್ನು ಕಳೆಯುತ್ತೀರಿ. ಇಂತಹ ಕೆಟ್ಟ ಗುಣಗಳು ಮಂಗನಂತೆ ರೀತಿ ಸ್ವಭಾವಗಳು ಇದ್ದಾಗ ತಂದೆಯ ಗೌರವವನ್ನು ತೆಗೆಯುವಂಥ ಮಕ್ಕಳಾಗ್ತೀವಲ್ವಾ, ಡಿಸ್ಸರ್ವಿಸ್ ಮಾಡ್ತೀರಾ. ಎಂತಹ ಶ್ರೇಷ್ಠ ಪರಮಾತ್ಮ, ನಮ್ಮ ಲಕ್ಷಣಗಳು ಹೇಗಿದೆ, ಹಾಗಿದ್ದ ಮೇಲೆ ಇದು ಡಿಸ್ಸರ್ವಿಸ್ ಮಾಡ್ತೀರಲ್ವಾ, ಇದ್ರ ಮೇಲೆ ಗಮನ ತಂದ್ಕೊಳ್ಳಿ ಅಂತಾರೆ ಬಾಬಾ. ಇಲ್ಲಂತೂ ಪ್ರತಿಯೊಬ್ಬರು ತಮ್ಮ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಬಹಳ ಶಿಕ್ಷೆಗಳನ್ನು ಆಗುತ್ತದೆ ನೋಡಿ. ಇಂತಹ ಗುಣಲಕ್ಷಣಗಳು ಅವಗುಣಗಳು ಕುಪುತ್ರರಾಗಿದ್ದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತೆ ಅಂತ ಬಾಬಾ ತಿಳಿಸುತ್ತಾರೆ. ಒಟ್ಟಾರೆ ಬಾಬಾ ಇವತ್ತು ಗುಣಲಕ್ಷಣಗಳು ಬಗ್ಗೆ ಬಹಳ ಗಮನವನ್ನು ತಂದ್ಕೊಳ್ಳಿ. ಧರ್ಮರಾಜಪುರಿ ಇದೆ, ಶಿಕ್ಷೆಯನ್ನು ಅನುಭವಿಸ್ತೀರಾ, ಇದರ ಜಾಗೃತಿ ಇರಲಿ ಅಂತ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾರೆ, ತಂದೆಯ ನೆನಪಿನಿಂದಲೇ ಪಾವನರಾಗುತ್ತೀರಿ. ಎಲ್ಲರೂ ಪಾವನರಾಗಲು ಬಯಸುತ್ತಾರೆ. ಇದು ಪತಿತ ಪ್ರಪಂಚವಾಗಿದೆ. ಸರ್ವರ ಸದ್ಗತಿ ಮಾಡಲು ಒಬ್ಬ ತಂದೆಯು ಬರುತ್ತಾರೆ. ಕ್ರೈಸ್ತ, ಬುದ್ಧ ಮೊದಲಾದವರು ಯಾವುದೇ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಮತ್ತು ಬ್ರಹ್ಮನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಬ್ರಹ್ಮನಿಗೂ ಸದ್ಗತಿದಾತನೆಂದು ಹೇಳಲು ಸಾಧ್ಯವಿಲ್ಲ. ಇವರು ದೇವಿ ದೇವತಾ ಧರ್ಮಕ್ಕೆ ನಿಮಿತ್ತರಾಗಿದ್ದಾರೆ. ಭಲೇ ದೇವಿ ದೇವತಾ ಧರ್ಮ ಸ್ಥಾಪನೆಯನ್ನು ಶಿವತಂದೆಯು ಮಾಡುತ್ತಾರೆ. ಆದರೂ ಸಹ ಬ್ರಹ್ಮ, ವಿಷ್ಣು, ಶಂಕರರೆಂದು ಹೆಸರು ಇಡಲಾಗಿದೆ. ತ್ರಿಮೂರ್ತಿ ಬ್ರಹ್ಮನೆಂದು ಹೇಳಿಬಿಡುತ್ತಾರೆ. ಇವರು ಬ್ರಹ್ಮ ಸಹ ಗುರುಗಳಲ್ಲ.
ಗುರುವು ಒಬ್ಬರೇ ಆಗಿದ್ದಾರೆ. ಅವರ ಮೂಲಕ ನೀವು ಆತ್ಮೀಕ ಗುರುಗಳಾಗುತ್ತೀರಿ. ಬಾಕಿ ಅವರೆಲ್ಲರೂ ಧರ್ಮಸ್ಥಾಪಕರಾಗಿದ್ದಾರೆ. ಧರ್ಮಸ್ಥಾಪರಿಗೆ ಸದ್ಗತಿದಾತ ಎಂದು ಹೇಳಲು ಹೇಗೆ ಸಾಧ್ಯ? ಇವು ತಿಳಿದುಕೊಳ್ಳುವ ಗುಪ್ತ ಮಾತಾಗಿದೆ. ಅನ್ಯ ಧರ್ಮ ಸ್ಥಾಪಕರಂತೂ ಕೇವಲ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಅವರ ಹಿಂದೆ ಎಲ್ಲರೂ ಬಂದು ಬಿಡುತ್ತಾರೆ. ಆದರೆ ಅವರು ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅವರು ಪುನರ್ಜನ್ಮದಲ್ಲಿ ಬರಲೇಬೇಕು. ಎಲ್ಲರಿಗೂ ಈ ತಿಳುವಳಿಕೆ ಇದೆ. ಸದ್ಗತಿದಾತ ಮತ್ಯಾರೊಬ್ಬರು ಗುರುವಲ್ಲ. ಸದ್ಗತಿದಾತ ಒಬ್ಬ ಶಿವ ತಂದೆ, ಅವರೇ ಸದ್ಗುರು ಆಗಿದ್ದಾರೆ ಅಂತ ಬಾಬಾ ತಿಳಿಸ್ತಾರೆ. ತಂದೆಯು ತಿಳಿಸುತ್ತಾರೆ, ಗುರು ಪತಿತ ಪಾವನ ಒಬ್ಬರೇ ಆಗಿದ್ದಾರೆ. ಅವರೇ ಸರ್ವರ ಸದ್ಗತಿದಾತ ಮುಕ್ತಿದಾತ ಆಗಿದ್ದಾರೆ. ಅಂದಾಗ ತಿಳಿಸಬೇಕು, ನಮ್ಮ ಗುರು ಒಬ್ಬರೇ ಆಗಿದ್ದಾರೆ. ಅವರು ಸದ್ಗತಿ ಕೊಡುತ್ತಾರೆ. ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಸತ್ಯುಗದ ಆದಿಯಲ್ಲಿ ಬಹಳ ಕೆಲವರೇ ಇರುತ್ತಾರೆ. ನೋಡಿ, ಬಾಬಾ ತಿಳಿಸ್ತಾರೆ, ಸದ್ಗತಿದಾತ ಒಬ್ಬರೇ ತಂದೆ ಆಗಿದ್ದಾರೆ. ಬ್ರಹ್ಮ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಅವರು ಇಲ್ಲಿ ಪುರುಷಾರ್ಥ ಮಾಡಿ ತಂದೆಯಿಂದ ಪ್ರಾಪ್ತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಈ ಒಂದು ಸ್ಪಷ್ಟತೆ ಎಲ್ರಿಗೂ ಇರಲಿ. ಗುರು ಸದ್ಗುರು ಅಂದರೆ ಶಿವತಂದೆ ಒಬ್ಬರೇ. ಬೇರೆ ಎಲ್ಲರೂ ತಮ್ಮ ಸಮಯಕ್ಕೆ ಬಂದು ಇಲ್ಲಿ ಅವತರಣೆ ಆಗಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಯಾರೂ ಕೂಡ ವಾಪಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲ ಧರ್ಮಾತ್ಮಕರಿಗೂ ಎಲ್ಲ ಧರ್ಮವನ್ನು ಯಾರು ಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೋ, ಅಂದರೆ ಉದಾಹರಣೆಗೆ ಬೌದ್ಧ ಅಂದರು ಬಾಬಾ, ಅಥವಾ ಯಾವುದೇ ಧರ್ಮಸ್ಥಾಪಕರನ್ನು ನೀವು ತಗೋಬೋದು. ಅವರೆಲ್ರಿಗೂ ಕೂಡ ಗತಿ ಸದ್ಗತಿಯ ಮಾರ್ಗವನ್ನು ತಂದೆನೇ ತೋರಿಸ್ಬೇಕು. ತಂದೆ ಅವತರಣೆ ಆದಮೇಲೇ ಎಲ್ರಿಗೂ ಗತಿ ಸದ್ಗತಿ ಮಾರ್ಗದರ್ಶನ ತಂದೆನೇ. ಅದಕ್ಕೆ ಸತ್ಯವಾದಂಥ ಗುರು ಶಿವಬಾಬಾ ಒಬ್ಬರೇ. ಬಾಬಾ ತಿಳಿಸ್ತಾ ಇದ್ದಾರೆ, ಭಕ್ತಿಯ ಫಲ ಜ್ಞಾನ ಆಗಿದೆ. ಈಗ ಜ್ಞಾನ ಸಿಕ್ಕಿದೆ ಅಂದಮೇಲೆ ಜ್ಞಾನದ ಆಧಾರದಲ್ಲಿ ಕರ್ಮದ ಗುಹ್ಯಗತಿಗಳನ್ನು, ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಗಳನ್ನು ತಿಳ್ಕೊಂಡು ಧರ್ಮರಾಜಪುರಿ ನಮ್ಮ ಮುಂದೆ ಇದೆ. ಹಾಗಾಗಿ ಶಿಕ್ಷೆಯಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಇಲ್ಲಿ ಆತ್ಮಾಭಿಮಾನಿ ಆಗಿದ್ದು ಶ್ರೀಮತದ ಅನುಸಾರ ನಡೆದು ಶ್ರೇಷ್ಠ ಭಾಗ್ಯವನ್ನು ಪಡ್ಕೊಳ್ಳಿ ಅಂತ ಬಾಬಾ ಇವತ್ತು ಡೈರೆಕ್ಷನ್ ನೀಡಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟಲ್ಲಿ ನಾವು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀವಿ. ನಾವು ಯಾರಿಗೂ ದುಃಖವನ್ನು ಕೊಡಬಾರದು. ಡಿಸ್ಸರ್ವೀಸ್ ಮಾಡಿ ತಮ್ಮನ್ನು ತಾವು ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳಬಾರದು. ಈ ಎಲ್ಲ ಗಮನ ನಿಮ್ಮಲ್ಲಿ ಇರಲಿ ಅಂತಾರೆ ಬಾಬಾ. ಎರಡನೇ ಪಾಯಿಂಟ್ ಆಗಿದೆ, ತಮ್ಮ ವಿಚಾರಗಳನ್ನು ಬಹಳ ಶ್ರೇಷ್ಠ ಮತ್ತು ರಾಯಲ್ ಮಾಡಿಕೊಳ್ಳಬೇಕಾಗಿದೆ. ದಯಾಹೃದಯಿಗಳಾಗಿ ಸರ್ವೀಸಿನಲ್ಲಿ ತತ್ಪರರಾಗಬೇಕಾಗಿದೆ. ಆಹಾರ ಊಟ ವ್ಯವಹಾರಗಳಲ್ಲಿ ಚಲನೆ ವಲನೆಗಳಲ್ಲಿ ಬಹಳ ಗಮನವನ್ನು ಇಟ್ಟುಕೊಳ್ಳಬೇಕಾಗಿದೆ. ಇಂದಿನ ವರದಾನ ಆಗಿದೆ, ಪ್ರಾಮಾಣಿಕರಾಗಿ ಸ್ವಯಂವನ್ನು ತಂದೆಯ ಮುಂದೆ ಸ್ಪಷ್ಟ ಮಾಡುವಂತಹ ಏರುವ ಕಲೆಯ ಅನುಭವಿ ಭವ. ಪ್ರಾಮಾಣಿಕರಾಗಿದ್ದು ಸ್ವಯಂವನ್ನು ತಂದೆಯ ಮುಂದೆ ಸ್ಪಷ್ಟ ಮಾಡುವಂತಹ ಏರುವ ಕಲೆ ಅನುಭವಿ ಭವ. ವರದಾನದ ವಿಸ್ತಾರದಲ್ಲಿ ಬಾಬಾ ತಿಳಿಸ್ತಾರೆ, ಸ್ವಯಂಗೆ ಯಾವುದೇ ಸ್ವಯಂ ಹೇಗೆ ಇದ್ದರು ಹಾಗೆಯೇ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡುವುದು ಇದೇ ಎಲ್ಲದಕ್ಕಿಂತ ದೊಡ್ಡದರಲ್ಲಿ ದೊಡ್ಡ ಏರುವ ಕಲೆಯಾಗಿದೆ. ನಾವು ಹೇಗೆ ಇದ್ದೀವೋ, ಹೆಂಗಿದೀವೋ, ನಮ್ಮಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನು ಬಾಬಾರವರ ಮುಂದೆ ನಾವು ಹೇಳಬೇಕಾಗಿದೆ. ಬಾಬಾ ನೋಡಿ ಬಾಬಾ, ನಾನು ಈ ರೀತಿ ಇದ್ದೀನಿ, ನಾನು ನಿಮ್ಮ ಮಗು ಆಗಿದ್ದೀನಿ, ಈ ಎಲ್ಲ ಅವಗುಣಗಳು ಅಥವಾ ಗುಣಗಳು ನನ್ನಲ್ಲಿದೆ. ಇದ್ದಿದ್ದಂಗೆ ನಾವು ತಂದೆಯ ಮುಂದೆ ಪ್ರತ್ಯಕ್ಷ ಆಗಬೇಕು ಅಂತಾರೆ ಬಾಬಾ. ಯಾವುದೇ ತಂದೆ ಹತ್ರ ನಾವು ಮುಚ್ಚುಮರೆ ಮಾಡಬಾರದು. ಹಾಗೆ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡುವುದು ಇದೇ ಎಲ್ಲದಕ್ಕಿಂತ ದೊಡ್ಡದರಲ್ಲಿ ದೊಡ್ಡ ಏರುವ ಕಲೆಯಾಗಿದೆ. ಯಾವುದನ್ನು ತಂದೆಯಿಂದ ನಾವು ಮುಚ್ಚಿಡಬಾರದು. ಬುದ್ಧಿಯ ಮೇಲೆ ಏನು ಅನೇಕ ಪ್ರಕಾರದ ಹೊರೆ ಇದೆ, ಅದನ್ನು ಸಮಾಪ್ತಿ ಮಾಡಲು ಇದೇ ಸಹಜ ಯುಕ್ತಿ.
ಯಾಕಂದರೆ ಬುದ್ಧಿ 63 ಜನ್ಮಗಳಿಂದ ದೇಹಾಭಿಮಾನದಲ್ಲಿ ಬಂದಿದೆ. ಅನೇಕ ಸಂಸ್ಕಾರಗಳ ಹೊರೆ ಇದೆ ನಮ್ಮ ಮೇಲೆ. ಆಗಿದ ಮೇಲೆ ನಮ್ಮನ್ನು ಆ್ಯಸ್ ಇಟ್ ಈಸ್ ತಂದೆಯ ಮುಂದೆ ನಾವು ಸರೆಂಡರ್ ಮಾಡಬೇಕು. ಸೊ ಅನೇಕ ಪ್ರಕಾರದ ಹೊರೆ ಇದೆ. ಅದನ್ನು ಸಮಾಪ್ತಿ ಮಾಡಲು ಇದೇ ಸಹಜ ಯುಕ್ತಿ ಇದೆ. ನಾವು ತಂದೆಗೆ ತಿಳಿಸ್ಕೊಟ್ಟಾಗ ತಂದೆ ಯೋಗದ ಬಲದ ಆಧಾರದಿಂದ ತಂದೆಯಿಂದ ನಮಗೆ ಶಕ್ತಿ ಸಿಗುತ್ತೆ. ಆಗ ನಮ್ಮ ವಿಕರ್ಮ ವಿನಾಶ ಮಾಡ್ಕೊಳ್ಳೋಕ್ಕೆ ಇದು ಸಹಜ ಮಾರ್ಗವಾಗಿದೆ. ಸಮಾಪ್ತಿ ಮಾಡಲು ಇದೇ ಸಹಜ ಯುಕ್ತಿಯಾಗಿದೆ. ಪ್ರಾಮಾಣಿಕರಾಗಿ ಸ್ವಯಮನ್ನು ತಂದೆಯ ಮುಂದೆ ಸ್ಪಷ್ಟ ಮಾಡುವುದು ಅರ್ಥಾತ್ ಪುರುಷಾರ್ಥ ಮಾರ್ಗ ಸ್ಪಷ್ಟ ಮಾಡಿಕೊಳ್ಳುವುದು. ನಮ್ಮಲ್ಲಿ ಏನೆಲ್ಲ ಬಲಹೀನತೆ ಇದೆಯೋ ಅದು ತಂದೆಗೆ ನಾವು ತಿಳಿಸಿದಾಗ ನನ್ನ ಆತ್ಮ ಪುರುಷ ಉತ್ತಮ ಆಗಲು ತಂದೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆಗ ಆ ಮಾರ್ಗದರ್ಶನ ಆಧಾರದಿಂದ ನಾನು ನನ್ನನ್ನು ಸ್ಪಷ್ಟ ಮಾಡಿಕೊಳ್ಳಬಹುದು. ಎಂದೂ ಸಹ ಚತುರತೆಯಿಂದ ಮನ್ಮಥದಿಂದ ಮತ್ತು ಪರಮತದ ಪ್ಲ್ಯಾನ್ ಮಾಡಿಕೊಂಡು ತಂದೆ ಅಥವಾ ನಿಮಿತ್ತರಾಗಿರುವಂಥ ಆತ್ಮಗಳ ಮುಂದೆ ಯಾವುದೇ ಮಾತುಗಳನ್ನು ನೀವು ಯುಕ್ತಿಯಿಂದ ಉಪಯೋಗಿಸ್ಬೇಡಿ. ಆದರೆ ಪ್ರಾಮಾಣಿಕರಾಗಿರಿ ಅಂತಾರೆ. ತಂದೆ ಹತ್ರ ಒಪ್ಪಿಸ್ತಾರಲ್ಲ, ತಂದೆ ಹತ್ರ ಏನೆಲ್ಲ ನಾವು ಒಪ್ಪಿಸ್ಕೊಡ್ಬೇಕೋ ಅದರಲ್ಲಿ ಪ್ರಾಮಾಣಿಕರಾಗಿರಬೇಕು. ನಿಮಿತ್ತ ಆಗಿರೋರ ಹತ್ರ ತಿಳಿಸೋದ್ರಲ್ಲೂ ನಾವು ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕತೆ ಅರ್ಥಾತ್ ಹೇಗೆ ಹೇಗಿದ್ದಾರೋ ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ, ಅದೇ ರೀತಿ ಮಕ್ಕಳು ಕೂಡ ತಂದೆಯ ಮುಂದೆ ಪ್ರತ್ಯಕ್ಷ ಆಗಬೇಕು. ಅದೇ ರೀತಿ ತಂದೆ ಕೂಡ ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗಬೇಕು. ಯಾವುದನ್ನು ಕೂಡ ತಂದೆಯಿಂದ ನಾವು ಮುಚ್ಚಿಡಬಾರದು. ಸೊ ಕರ್ಮದ ಗುಹ್ಯಗತಿಯ ಸಂಕಲ್ಪದ ಎಲ್ಲ ಒಂದು ಮಾತಿನ ಜಾಗೃತಿ, ಅದಕ್ಕೆ ನಾವು ಬಾಬಾರವ್ರ ಹತ್ರ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿದಾಗ ನಮಗೆ ತಂದೆ ಮಾರ್ಗದರ್ಶನವನ್ನು ನೀಡ್ತಾರೆ. ಶ್ಲೋಗನ್ ಆಗಿದೆ ಸಚ್ಚಾ ತಪಸ್ವಿ ವ ಹೈ ಜೋ ಸದಾ ಸರ್ವಸ್ವ ತ್ಯಾಗಿ ಕಿ ಪೊಸಿಷನ್ ಮೇ ರೆಹತಾ ಹೈ. ಬಾಬಾ ಇಂದಿನ ಶ್ಲೋಗನ್ ತಿಳಿಸ್ತಾ ಇದ್ದಾರೆ, ಸತ್ಯ ತಪಸ್ವಿ ಇವರೇ ಆಗಿದ್ದಾರೆ ಯಾರು ಸದಾ ಸರ್ವಸ್ವ ತ್ಯಾಗಿ ಪೂಜ್ಯನಿಯಲ್ಲಿ ಇರುತ್ತಾರೆ. ಓಂ ಶಾಂತಿ. ಬಾಬಾ ತಿಳಿಸೋಂಥ ಪ್ರತಿ ಮಾತನ್ನು ಧಾರಣೆ ಮಾಡ್ಕೋಬೇಕು. ಪ್ರಾಕ್ಟಿಕಲ್ಲಾಗಿ ನಮ್ಮ ಲೈಫಲ್ಲಿ ನಾವು ಧಾರಣೆ ಮಾಡಿಕೊಂಡು ಅದರ ಅನುಸಾರ ನಡೆಯುವಂತಹ ಮಕ್ಕಳಾಗಬೇಕು. ಬಾಬಾ ಇವತ್ತು ಕರ್ಮದ ಗುಹ್ಯಗತಿಯ ಜಾಗೃತಿ ಇರಲಿ ಅಂತ ತಿಳಿಸಿದ್ದಾರೆ. ಸದಾ ಕಾಲ ನನ್ನ ಆತ್ಮ ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನನ್ನ ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ನನ್ನ ಆತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ. ಈ ಸ್ಮೃತಿ ಸದಾಕಾಲ ಇರಲಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.